ಜೊತೆ ಶಾಲಾ ಕಾರ್ಯದರ್ಶಿ ಮತ್ತು ಪ್ರಿನ್ಸಿಪಲ್ ಸೇರಿಕೊಂಡು ಅಂದಾಜು 61 ಲಕ್ಷ ರೂಪಾಯಿ ಹಣದ ಅವ್ಯವಹಾರ ಮಾಡಿದ್ದಾರೆ ಎನ್ನಲಾದ ಆರೋಪವೊಂದು ಗೋಕಾಕ್ ತಾಲೂಕಿನ ಪಾಮಲದಿನ್ನಿ ಗ್ರಾಮದಲ್ಲಿ ಕೇಳಿಬಂದಿದೆ. ಹೌದು, ಪಾಮಲದಿನ್ನಿಯಲ್ಲಿ ಇರುವ ಶ್ರೀ ವೀರಸಿದ್ದೇಶ್ವರ ಕನ್ನಡ ಮಾಧ್ಯಮ ಆದರ್ಶ ಹಿರಿಯ ಪ್ರಾಥಮಿಕ ಶಾಲೆ ಪಾಮಲದಿನ್ನಿ 1996ನೇ ಇಸ್ವಿಯಲ್ಲಿ ಪ್ರಾರಂಭವಾಗಿತ್ತು. ಅಂದಿನಿಂದ ಇಲ್ಲಿಯವರೆಗೆ ಶಾಲೆಗೆ ಬರುವ ಫೀ ಖರ್ಚಿನ ಬಗ್ಗೆ ಲೆಕ್ಕಪತ್ರವನ್ನ ಕೆಲವು ಸದಸ್ಯರಿಗೆ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಪ್ರಿನ್ಸಿಪಾಲ್ ಇವರು ತಿಳಿಸಿರಲಿಲ್ಲ. ಇದನ್ನ ಕೇಳಲು 5 ಜನ ಶಾಲಾ ಆಡಳಿತ ಮಂಡಳಿಯವರು ಅವಿದ್ಯಾವಂತರಾದ ಕಾರಣ 7 ಜನ ಯುವಕರಿಗೆ ತಮ್ಮ ಪರವಾಗಿ ಶಾಲೆಯಲ್ಲಿನ ಆಗುಹೋಗುಗಳನ್ನ ನೋಡಿಕೊಂಡು ಹೋಗೋಕೆ ಪವರ್ ಆಫ್ ಅಟಾರ್ನಿ ಬರೆದು ಕೊಟ್ಟಿದ್ರು. ಇನ್ನೇನು ತಾವು ಮಾಡಿದ ಅವ್ಯವಹಾರವನ್ನ ಬಯಲಿಗೆಳ್ತಾರೆ ಎಂದು ಸಂಶಯಗೊಂಡು ಅಧಿಕಾರ ಬರೆದು ಕೊಟ್ಟವರನ್ನೇ 3 ಜನರು ಅವರಂತೆ ನಕಲಿ ಸಹಿ ಮಾಡಿ ದಾಖಲೆಗಳನ್ನ ಸೃಷ್ಟಿಸಿ 5 ಜನರನ್ನ ಆಡಳಿತ ಮಂಡಳಿಯಿಂದ ಹೊರಹಾಕಿದ್ದಾರೆ. ಅದನ್ನ ಕೇಳಲಿಕ್ಕೆ ಹೋದ್ರೆ ಒಬ್ಬರ ಮೇಲೆ ಇನ್ನೊಬ್ರು ಹಾಕ್ತಾರೆ. ಇನ್ನು ಪ್ರಿನ್ಸಿಪಾಲ್ ಈತ ಮನಸ್ಸಿಗೆ ಬಂದ ಹಾಗೆ ಶಾಲೆಗೆ ಬಂದು ಹೋಗ್ತಾನೆ. ಶಾಲಾ ಪ್ರವೇಶ ಫೀ RTI ಹೊಂದಿದ್ದ ಶಾಲಾ ಮಕ್ಕಳ ಫೀ ಬಗ್ಗೆ, ಖರ್ಚು ವೆಚ್ಚದ ಬಗ್ಗೆ ಕೇಳಿದ್ರೆ ಪ್ರಿನ್ಸಿಪಾಲ್ ಈತ ಸೆಕ್ರೆಟರಿ ಮೇಲೆ ಹಾಕುತ್ತಿದ್ದಾನೆ. 5 ಜನರನ್ನ ಆಡಳಿತ ಮಂಡಳಿಯ ಸದಸ್ಯತ್ವದಿಂದ ತೆಗೆದುಹಾಕಿ 61 ಲಕ್ಷ ರೂಪಾಯಿಯನ್ನ ಲಪಟಾಯಿಸಿರುವ ಹೊಂಚು ಹಾಕಿದ್ದಾರೆಂದು ತುಕಾರಾಂ ಪೂಜೇರಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನೋಡ್ರಿ, ನಾವದ್ರಿ ಬ್ಯಾಂಕ್ನಾಗೂ ನಾವದ್ರಿ, ಫೈನಾನ್ಸ್ ಆಗು ನಾವದು. ಆ ಫೈನಾನ್ಸ್ ದುಡ್ಡ್ರಿ ಇಲ್ಲಿ ನಾವ್ ಹಾಕಿದ್ರಿ. ಇಲ್ಲಿ ಹಾಕಿದ್ರೆ ಸಾಲಿ ಕಟ್ಟಿದ್ವು. ನಮ್ಮ ವೀರಸಿದ್ದೇಶ್ವರ್ಗ ದೇವಸ್ಥಾನಕ್ಕ ಏನ್ರ ಒಂದು ಉಪಯೋಗ ಆದಿತ್ತು. ಮುಂದ ಸಮಾಜದವ್ರು ಎಲ್ಲಾರು ಕೂಡ್ಕೇಸಂದ್ರಿ ಇದನ್ನ ನಾವ್ ಮಾಡಿದ್ರಿ. ಇದನ್ನ ಮಾಡೋಣ ಎಲ್ಲ ತಾವ ಸ್ವಂತ ಮಾಡ್ಕೊಂಡಾರ್ರಿ. ನಮಗೇನು ಒಂದು ನೋಟಿಸ್ ಕೊಟ್ಟಿಲ್ಲ, ಏನು ಇಲ್ಲ, ನಮ್ಮ ಸಹಿ ಇಲ್ರಿ, ಏನು ಇಲ್ಲ ರೀ. ಒಟ್ಟ ಬರೇ ಮಾನ್ಯ ಅಲ್ಲಿ ಬೆಳಗಾವ್ಕ ದೊಡ್ಡ ಸಾಹೇಬ್ರ ಕಡೆ ಹೋಗಿದ್ರಿ. ನಾವು ಹೋದಾಗ ಅಲ್ಲಿ ನೋಡಿದ್ವು, ನಿಮ್ದು 5 ಮಂದಿ ತೆಗತಾರ ಅಂದ್ರು. ಅಲ್ಲ ಅವನು ಎಂತ ವಿಚಿತ್ರ. ಇನ್ನು ಯಾರಾದರೂ ಅವ್ಯವಹಾರದ ಬಗ್ಗೆ ಕೇಳಲಿಕ್ಕೆ ಹೋದ್ರೆ ಸುಳ್ಳು ಆಪಾದನೆ ಮಾಡಿ ಅಂತವರ ಮೇಲೆ ಬ್ಲ್ಯಾಕ್ ಮೇಲ್ ತಂತ್ರವನ್ನ ಉಪಯೋಗ ಮಾಡಿ 61 ಲಕ್ಷ ರೂಪಾಯಿ ಅವ್ಯವಹಾರವನ್ನ ಮುಚ್ಚಿ ಹಾಕೋಕೆ ಪ್ರಯತ್ನಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವರ ಕಿತ್ತಾಟಕ್ಕೆ ಶಾಲೆಯಲ್ಲಿ ಕಲಿಯುವ ಮಕ್ಕಳನ್ನ ಫೀ ತುಂಬಿಲ್ಲ ಎಂದು ನೆಪ ಹೇಳಿ ಅವರನ್ನ ಬಿಸಿಲಿನಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಸಾತ್ವಿಕ್ ಮಲ್ಲಪ್ಪ ಶ್ರೀ ವೀರಸಿದ್ದೇಶ್ವರ ವಿದ್ಯಾರ್ಥಿ ಸಂಘ ಸರ್ ಸಾಲಿಪಿ ತುಂಬಿಲ್ ಪ್ರಯತ್ನ ನಿಲ್ರಿ ಹೊರಗೆ ನಿನ್ರಿ ಯಾಕೆ ಪಿ ತುಂಬಿಲ್ಲ ಬ್ಯಾಗ್ ತಗೊಂಡ್ ಮನೆಗೆ ಹೋಗಿ ಹೊರಗೆ ಅಲ್ಲಿ ಕುಣಿಸಿ. ಅದರ ಆರೋಪ ಮಾಡಿರುತ್ತೆ. ಒಂದು ವೇಳೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಲ್ಲಿ CCTVಯಲ್ಲಿನ ದಾಖಲಾತಿ ಪೂರೈಸಲಿ ಅಂತ ಸಿದ್ರಾಮ್ ಅರ್ವಾವಿ ಹೇಳಿದ್ದಾರೆ. ಇನ್ನು ಇದೇ ಶಾಲೆಯಲ್ಲಿ ಹಾಲಿ ಸದಸ್ಯರ ಪತಿ ಸಿದ್ದಾರಾಯಿ ಡಬಾಜ್ ಇವರು ಇಲ್ಲಿ 60 ರಿಂದ 70 ಲಕ್ಷ ರೂಪಾಯಿ ಅವ್ಯವಹಾರ ಆಗಿದ್ದು ನಿಜ. ಅದನ್ನ ಎಲ್ಲರೂ ಕುಳಿತು ಸರಿಪಡಿಸೋಣ ಎಂದು ಹಲವಾರು ಬಾರಿ ತಿಳಿಸಿದ್ರು ಸಹ ಅಧ್ಯಕ್ಷ, ಪ್ರಿನ್ಸಿಪಾಲ್ ಮತ್ತು ಕಾರ್ಯದರ್ಶಿ ಇವರು ಕ್ಯಾರಿಯಂತಿಲ್ಲ ಮತ್ತು ಇಲ್ಲಿ ಯಾವುದೇ ರೀತಿಯ ಹಲ್ಲೆಗಳು ಆಗಿಲ್ಲ. ಇಲ್ಲಿನ ಶಿಕ್ಷಕ, ಅಧ್ಯಕ್ಷ, ಪ್ರಿನ್ಸಿಪಾಲ್ ಇವರು ಮಕ್ಕಳಿಗೆ ಯಾರೇ ಬಂದ್ರು ತಾವು ಹೇಳಿದಂತೆ ಕೇಳಬೇಕೆಂದು ಹೇಳ್ತಿದ್ದಾರೆ ಎಂದು ಹೇಳಿದ್ರು. ನಾವು ಲೆಕ್ಕ ಕೇಳಂತ ಹೆಸರು ತೆಗದಾರ್ರಿ. ಇತರದ ಸಾಲಿ ಲೆಕ್ಕ ಕೇಳಿದವ್ರಿ. ಕೇಳಂತ ಅವತ್ತು ನಮ್ಮನ್ನ ತೆಗೆದು ಹೋಗಿದಾರ. ನಾವು ಮೆಂಬರ್ ಅದ್ವಿ. ಈಗ ಇದು ಇದ್ದೂರಿ, ಈಗೆಲ್ಲ ತೆಗದಾರ. ಅವ್ರ ಲೆಕ್ಕ ಕೇಳಂತ ತೆಗದಾರ. 70,000 ರೂಪಾಯಿ ಅವ್ಯವಹಾರ ಆಗೈತ್ರಿ. 70 ಲಕ್ಷ ರೂಪಾಯಿ ಅವ್ಯವಹಾರ ಆಗೈತ್ರಿ. ಅದನ್ನ ಲೆಕ್ಕ ಕೇಳಂತ ನಮ್ಮನ್ನ ಹೆಸರು ತೆಗೆದು ಹೋಗಿದಾರ. ಕೇಳಂತ ಏನು ನೋಟಿಸ್ ಕೊಟ್ಟಲ್ಲ, ಏನು ಕೊಟ್ಟಲ್ಲ. ಯಾವ ರೀತಿ ಹೋರಾಟ ಮಾಡೋದ್ರಿ? ಏನ್ ಇದು ಅದ್ರ ಸಂಬಂಧ ಹೋರಾಟ ಮಾಡತ್ರಿ. ನಮ್ ಬಂಗಿ ಸಿದ್ದಾಪ್ರಿ, ಹಾಲಪ್ಪರಿ, ತಪ್ಸಿರಿ. ಅವ್ರು ಮೆಂಬರ್ ಆಫ್ ಚೇರ್ಮನ್ ಅದಾರ್ರಿ, ಸೆಕ್ರೆಟರಿ ಅದಾನ್ರಿ. ಒಂದ್ ಸೀಟ್ ತಗೊಂಡಾರ, 2 ಸೀಟ್ ತಗೊಂಡಾರ. ಬೇರೆ ನಮ್ ಬದ್ಲಿ ಅಲ್ರಿ, ಅವ್ರನ್ನ ತೆಗ್ದು ತಗೊಂಡಾರ ಬೇರೆ. ಅವ್ರ ಮತ್ತೆ 2 ಮಂದಿ ನಾವು 5 ಮಂದಿ ಅಲ್ದ ಮತ್ತೆ 2 ಮಂದಿ ತೆಗ್ದಾರ. ಅವರ ಅವ್ಯವಹಾರ ಕಿತ್ತಾಟದಲ್ಲಿ ಈಗ ಎಲ್ಲಿಗೆ ಬಂದಿದೆ ಅಂದ್ರೆ ಮಕ್ಕಳು ಪೊಲೀಸರ 112 ವಾಹನವನ್ನ ಶಾಲೆಗೆ ಕರೆಯಿಸಿ ವಿದ್ಯೆ ಕಲಿಯುವ ಪರಿಸ್ಥಿತಿ ಬಂದಿದೆ. ಏನೇ ಆಗಲಿ ಅವ್ಯವಹಾರ ಆಗಿಲ್ಲ ಅನ್ನೋರು ಎಲ್ಲರೂ ಕುಳಿತು ಅದರ ಲೆಕ್ಕವನ್ನ, ಖರ್ಚು ವೆಚ್ಚವನ್ನ ತಿಳಿಸಲಿಕ್ಕೆ ಹಿಂದೇಟಿ ಯಾಕೆ? ಇದೆಲ್ಲ ಬಗೆಹರಿಯಬೇಕಾದ್ರೆ ಕುಳಿತು ಅರಿತಾಗ ಮಾತ್ರ ಸಾಧ್ಯ. ಮನೋಹರ್ ಮೇಗೇರಿ, KMM ಕನ್ನಡ ನ್ಯೂಸ್, ಗೋಕಾಕ್.